ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ ಆದರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ, ಅವರು ನಂಗೆ ಸಪೋರ್ಟ್ ಮಾಡ್ತಿಲ್ಲ. ನಿಮ್ಮ ಮನೇಲಿ ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ಲ. ನನ್ನ ಫೀಲಿಂಗ್ಸ್ನ ಯಾರೂ ಅರ್ಥನೇ ಮಾಡ್ಕೋತಿಲ್ಲ. ಎಲ್ಲರೂ ನನಗಿಲ್ರಿನ ಕಳಿಸೋದ್ರಲ್ಲೇ ಇದ್ದಾರೆ. ಏನು ಮಾಡುತ್ತೀನಿ ಯಾರು ಏನ್ರಿ ಅಷ್ಟು ಹುಡುಕೋತಾ ಇದ್ದೀರಾ? ಏನಿಲ್ಲ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿರ್ಬೇಕಲ್ಲ? ಹಾ, ನನಗಂತೂ ತುಂಬಾನೇ ಖುಷಿ ಇದೆ. ಸರಿ ಹೋಗ್ಲಿ ನೋಡಿ, ನಿಮ್ಮ ಸೂಟ್ಸ್ನ ಶರ್ಟ್ ಸಮೇತ ಸೆಟ್ ಮಾಡಿಬಿಟ್ಟು ಮೇಲೆ ಹ್ಯಾಂಗರಲ್ಲಿ ಹಾಕಿಟ್ಟಿದ್ದೀನಿ. ಫಸ್ಟ್ ಡ್ರಾಯರಲ್ಲಿ ನಿಮ್ಮ ಬೆಲ್ಟ್ಸು ಮತ್ತು ಸಾಕ್ಸ್ ಇದೆ. ಸೆಕೆಂಡ್ ಡ್ರಾಯರಲ್ಲಿ ನಿಮ್ಮ ಅಂಡರ್ ಗಾರ್ಮೆಂಟ್ಸು ಮತ್ತು ಟವಲ್ಸ್ ಇದೆ. ಲಾಸ್ಟಲ್ಲಿ ನಿಮ್ಮ ಶೂಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೀನಿ, ಸರಿನಾ? ಪ್ಲಸ್ ಕರ್ಚಿಫ್ ಬಂದ್ಬಿಟ್ಟು ಆ ಡ್ರಾಯಲ್ಲಿ ಇಟ್ಟಿದ್ದೀನಿ. ಗೊತ್ತಾಯ್ತಾ? ಓಕೆ, ಅದು ಯಾಕೆ ಮುಖ ಕಂಟಿಟ್ಕೊಂಡು ಹೇಳ್ತಾ ಇದ್ದೀರಾ? ಆರಾಮಾಗಿ ಹೇಳ್ಬೋದಪ್ಪ. ಆರಾಮಾಗಿ ಹೇಳ್ಬೋದಾಗಿತ್ತು. ಏನೋ ಅಂದ್ರಿ? ಏನಿಲ್ಲ, ಪರ್ಫ್ಯೂಮ್, ನಿಮ್ಮ ಪರ್ಫ್ಯೂಮ್ ಬಗ್ಗೆ ಮಾತಾಡ್ತಿದೆ. ಪರ್ಫ್ಯೂಮ್ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಅದನ್ನು ಖಾಲಿ ಮಾಡಿದ್ಮೇಲೆ ಸ್ಪೇರ್ ಆ ಡ್ರಾಯಲ್ಲಿ ಇಟ್ಟಿದ್ದೀನಿ, ಅದನ್ನು ತೊಗೊಳ್ಳಿ. ಗೊತ್ತಾಯ್ತಾ? ಆಮೇಲೆ ಇದು ಸಿಗ್ತಿಲ್ಲ ಅದು ಸಿಗ್ತಿಲ್ಲ, ಇದೆಲ್ಲಿದೆ ಅಲ್ಲಿದೆ ಅಂತ ನನಗೆ ಕಾಲ್ ಮಾಡಿಬಿಡಿ, ನಂಗೆ ಡಿಸ್ಟರ್ಬ್ ಮಾಡಿಬಿಡಿ. ಅಲ್ಲ ರೀ, ಅದು ಯಾಕೆ ಅಷ್ಟೊಂದು ಇರಿಟೇಷನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಪ್ಪ. ಪ್ರೀತಿ ಅಂತ ಪ್ರೀತಿ ಇದ್ದಿದ್ರೆ ಅಲ್ಲಿ ಕಳ್ಸ್ಕೊಡ್ತಿದ್ರ ನೋಡಿ, ಮತ್ತೆ ಏನೋ ಅಂದ್ರೆ? ಏನು ಹೇಳಿಲ್ಲ, ನಿಮಗೆಲ್ಲ ಅರ್ಥ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿದೆ ಅಷ್ಟೇ. ಎಲ್ಲ ಅರ್ಥ ಆಯ್ತು, ಬಟ್ ಒಂದು ಅರ್ಥ ಆಗಿಲ್ಲ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿಮ್ಮಷ್ಟಕ್ಕೆ ನೀವೇ ಏನೋ ಗುಣಕೋತಾ ಇದ್ದೀರಾ. ನೀವು ನಾರ್ಮಲ್ ಆಗಿಲ್ಲ, ನೀವು ಡಿಸ್ಟರ್ಬ್ ಆಗಿದ್ದೀರಾ. ಏನು ನಿಮ್ಮ ಪ್ರಾಬ್ಲಮ್ಮು? ಇಷ್ಟು ಆದ್ರೂ ನನ್ನ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ಇಲ್ಲ, ಏನೊಂದು ನೀವೇ ಹೇಳಿ. ಸರಿ, ನಾನೇ ಬಾಯಿ ಬಿಟ್ಟು ಹೇಳ್ತೀನಿ, ನೀವು ಎರಡು ಕಿವಿಯಲ್ಲೂ ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ ಓಕೆ. ನನಗೆ ನಿಮ್ಮ ಬಿಟ್ಟು ಹೋಗೋದಕ್ಕೆ ಮನ್ಸಾಗ್ತಿಲ್ಲ. ನಾನು ಅಮ್ಮ ಮನೆಗೆ ಹೋಗಲ್ಲ. ಏನ್ರಿ ಆಗಿದೆ ನಿಮಗೆ? ಅಲ್ಲ ಗೌತಮರೇ, ನಂಗೆ ಅಷ್ಟೊಂದು ಫೀಲ್ ಆಗ್ತಿದೆ, ನಿಮ್ಗೇನು ಫೀಲ್ ಆಗ್ತಿಲ್ವಾ? ಇಷ್ಟೊಂದು ಇಮೋಷನ್ಲೆಸ್ ಆಗ್ಬಿಟ್ಟಿದ್ದೀರಾ ನೀವು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ ನೋಡಿ ನೋಡಿ, ನೀವು ನಗ್ಬೇಡಿ. ನೀವು ನಕ್ಕಿದ್ರೆ ನಂಗೆ ತುಂಬಾನೇ ಕೋಪ ಬರುತ್ತೆ. ಆಯ್ತು, ನಾನು ನಗಲ್ಲ, ಕಂಟ್ರೋಲ್ ಮಾಡ್ಕೋತೀನಿ. ಭೂಮಿಕಾ, ಇದು ಒಂದು ಪದ್ಧತಿ. ನಾವು ನಮಗೋಸ್ಕರ ಅಲ್ಲದೆ ಇದ್ರು ಅವ್ರಿಗೋಸ್ಕರನಾದರೂ ಫಾಲೋ ಮಾಡಲೇಬೇಕಲ್ವಾ? ಇಲ್ಲದೇ ಅವ್ರು ಬೇಜಾರಾಗುತ್ತೆ. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಆಫ್ಟರ್ ಆಲ್ 1 ತಿಂಗಳು ಉಳಿದು 11 ತಿಂಗಳು ನಾವು ಜೊತೆಗೆ ಇರ್ಬೋದಲ್ಲ. ಇದಕ್ಕೆ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೋದವ್ರು ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತೀರಾ? ಇನ್ನು ಯಾವತ್ತೂ ವಾಪಸ್ಸೇ ಬರೋದಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಪ್ಪ. ಇಟ್ಸ್ ಓಕೆ, ನೀವು ಮುಖ ಈ ಥರ ಇಟ್ಕೊಬಿಡಿ. ಪ್ಲೀಸ್ ಸ್ಮೈಲ್, ಆರಾಮಾಗಿರಿ, ಒಳ್ಳೇದಾಗುತ್ತೆ, ಏನೂ ಆಗಲ್ಲ. ಹೋಗಿ ಬನ್ನಿ. ನೋಡಿ, ಮತ್ತೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಈಗ ಕೇಳಿದ್ರೆ ಮತ್ತೆ ಮೊದಲಿಂದ ಶುರು ಮಾಡ್ತೀರಲ್ಲ. ನೀವು ಬೇಗ ರೆಡಿಯಾಗಿ ಬನ್ನಿ, ಕೆಳಗಡೆ ಕಾಯ್ತಾರೆ. ಅಲ್ಲ, ಬಾಯಿ ಮಾತ್ಕಾದ್ರು ಅಲ್ಲಿ ಮಿಸ್ ಯು ಭೂಮಿಕಾ ಅಂತ ಹೇಳ್ಬೋದಾಗಿತ್ತಲ್ವಾ? ಫೀಲಿಂಗ್ಸ್ ಹೊರಟೋಗ್ಬಿಟ್ಟಿದೆ. ನಾನು ಹೋದ್ರೆ ಇವ್ರು ನನ್ನನ್ನು ಮರ್ತೇ ಬಿಡ್ತಾರೆ. ಅಮ್ಮ ಇಲ್ಲ, ನಾನು ಅಮ್ಮನ ಮನೆಗೆ ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.